10 ಕೆಜಿ ನಾವು ಕೊಡಬೇಕು ಅಂತ ದುಡ್ಡು ಕೊಡ್ತೀವಿ, ಕೊಡ್ರಿ ಅಕ್ಕಿನ ಅಂತ ಕೇಳಿದಾಗ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಅಕ್ಕಿ ಕೊಡ್ಲಿಕ್ಕೆ ಒಪ್ಪಲಿಲ್ಲ, ಮೋಸ ಮಾಡಿಬಿಟ್ರು. ಯಾಕಂದ್ರೆ ನಾವು ಅಕ್ಕಿ ಬಡವರಿಗೆ ಕೊಡ್ತಾ ಇದ್ದೀವಿ. ಈ ಬಡವರಿಗೆ ಅಕ್ಕಿ ಕೊಟ್ಟರೆ ಬಡವರು ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡ್ಲಿಲ್ಲ, ಅಕ್ಕಿ ದಾಸ್ತಾನು ಇಟ್ಕೊಂಡು ಕೊಡ್ಲಿಲ್ಲ. ನಾವು ಅದಕ್ಕೆ ಪ್ರತಿ ಒಬ್ಬರಿಗೆ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡು ಆಗ್ತದೆ? 34 ರೂಪಾಯಿನಂತೆ 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 170 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, 170 ರೂಪಾಯಿ ಬರ್ತಾ ಇದೆ. 170 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ಅದನ್ನು ಕೂಡ, ಆ ಗ್ಯಾರಂಟಿನೂ ಕೂಡ ಈಡೇರಿಸಿದ್ದೀವಿ. ಯುವ ನಿಧಿ ಆಗಸ್ಟ್ ತಿಂಗಳಿಂದ ಜಾರಿ ಕೊಟ್ಟು ಅದನ್ನ ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅವರಿಗೆ 3,000 ರೂಪಾಯಿ ತಿಂಗಳಿಗೆ. ಎಷ್ಟು? 3,000 ತಿಂಗಳಿಗೆ. ನಿರುದ್ಯೋಗಿ ಡಿಪ್ಲೊಮಾ ವರ್ಗರಿಗೆ 1,500 ರೂಪಾಯಿ ತಿಂಗಳಿಗೆ. ಬರ್ತಾ ಇದೆಯಾ? ಇಲ್ಲ, ನೀವೆಲ್ಲ ಇಲ್ಲಿ ಯುವಕರು ಬಂದಿಲ್ಲ ಅನ್ನೋ ಕಾರಣ ನಿರುದ್ಯೋಗಿ ಪದವೀಧರರು ಬಂದಿಲ್ಲ. ಬರ್ತಾ ಇದೆಯಾ? ವೆರಿ ಗುಡ್, ಬರ್ತಾ ಇದೆ. ಹೀಗೆ 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಯಾರಿಗೋಸ್ಕರ ಇರೋದು? ಮಹಿಳೆಯರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ. ಇದು ಹೊಟ್ಟೆ ಉರಿ ಬಿಜೆಪಿಯವರಿಗೆ. ಇವ್ರಿಗೆಲ್ಲ ಕೊಟ್ಟಿರ್ತಾ ಇದ್ದಾರಲ್ಲ, ಬಡವರು ಕೊಡ್ತಾ ಇದ್ದಾರಲ್ಲ ಅನ್ನೋ ಹೊಟ್ಟೆ ಉರಿ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಲು. ಸಿದ್ದರಾಮಯ್ಯ ಹಿಂದೂ ವಿರೋಧಿ. ಇವರು ಎಷ್ಟಿಗೆ ಮಾರ್ಗೆಟ್ಟವರು ಅಂತಂದ್ರೆ, ನನ್ನ ಹೆಸರಿನಲ್ಲಿ ಆರ್ಟಿಕಲ್ ಸಿದ್ದರಾಮಯ್ಯ ಹಿಂದೂಗಳ ಓಟೇ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರು. ಹಿಂದೂಗಳು ಓಟೇ ಬೇಡ ಅಂತ ಹೇಳಿದ್ರು. ನಾನು ಅವ್ರು ಯಾರು ಅಂತ ಪತ್ತೆ ಹಚ್ಚಪ್ಪ, ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದೀನಿ. ಬೇಕು ಅಂತ ಅವರೇ ಮಾಡಿರೋದು. ಎಂಥ ಸುಳ್ಳುಗಾರರು ಇವರು, ಎಂಥ ಮೋಸಗಾರರು ಇವರು. ಇವ್ರು ಓಟ್ ಹಾಕ್ತೀರಾ? ಇವ್ರು ಯಾರು ಕೂಡ ಒಂದು ಓಟ್ ಹಾಕಬಾರದು. ಈಗ ಏನ್ ಹೇಳ್ತಾ ಇದ್ದಾರೆ? ಗ್ಯಾರಂಟಿಗಳು ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ಬಿಡ್ತಾರೆ. ಲೋಕಸಭಾ ಚುನಾವಣೆ ಆದ ನಂತರ ನಿಲ್ಲಿಸ್ತಾರೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಭರವಸೆ ಕೊಡ್ತೀನಿ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಎಷ್ಟೇ ದುಡ್ಡು ಖರ್ಚಾಗಲಿ, ಎಷ್ಟೇ ದುಡ್ಡು ಖರ್ಚಾಗಲಿ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಇವುಗಳನ್ನೆಲ್ಲರೂ ಕೂಡ ಮುಂದುವರಿಸ್ತೇವೆ. ನಾವು ಯಾವತ್ತು ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳೋರಲ್ಲ. ಯಾವನಾರು ತಪ್ಪಿಸ್ಕೊಂಡಿದೀವ? ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ, ವಿದ್ಯಾಸಿರಿ, ಮೈತ್ರಿ, ಮನಸ್ವಿನಿ, ಶಾದಿ ಭಾಗ್ಯ, ಸುಭಾಗ್ಯ ಇವೆಲ್ಲ ಈಡೇರಿಸ್ತಿಲ್ವಾ? ಭಾಗ್ಯರಾಮಯ್ಯ ಹೇಳೋದು ಎಲ್ಲ ಈಡೇರಿಸಿದೀವಲ್ಲ.